ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುತ್ತಾ ಅವರ ದಿನಾಚರಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೂ ಅವರ ಆಚಾರ ವಿಚಾರಗಳು, ನಡತೆ, ಅವರು ಹೇಗೆ ಮಾಡಿದ್ರು, ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಸಣ್ಣದಾಗಿ ಅವರಿಗೆ ಪರಿಚಯವನ್ನು ನಾನು ಮಾಡ್ಕೊಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೆಂಪೇಗೌಡರು, ಈ ಕೆಂಪೇಗೌಡರು ಮತ್ತು ಬೆಂಗಳೂರು ನಗರಕ್ಕೆ ಬಹಳ ಅವಿನಾನುಭಾವ ಒಂದಕ್ಕೊಂದು ಸಂಬಂಧ ಇದೆ. ಈ ನಗರವನ್ನ ಕಟ್ಟಂತವರು ನಾಡಪ್ರಭು ಯಲಹಂಕದ ಕೆಂಪೇಗೌಡರು. ಇವರು ಒಂದು ಕಡೆ ಯಲಹಂಕ ನೋಡಿದಿರಲ್ವಾ, ಯಲಹಂಕದಲ್ಲೂ ಸಹ ಆಳ್ವಿಕೆ ಮಾಡ್ತಾರೆ, ಆಮೇಲೆ ಮಾಗಡಿಲೂ ಸಹ ಆಡಳಿತವನ್ನು ಮಾಡ್ತಾರೆ. ಮಾಗಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತ್ಯೇಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ಬಿಟ್ಟಿದೆ. ಇವ್ರು ಏನು ಸಾಧನೆ ಮಾಡಿದ್ರು? ಇವ್ರಿಗೆ ನೋಡಿ, ಈ ಬೆಂಗಳೂರು ಅನ್ನೋದಕ್ಕೊಂದು ಇತಿಹಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಹೊಯ್ಸಳರ ಎರಡನೇ ಬಲ್ಲಾಳನ ಕಾಲದಲ್ಲಿ ಇದನ್ನ ಬೆಂದಕಾಳೂರು ಅಂತ ಕರೀತಿದ್ರು. ಈಗ ಬೆಂಗಳೂರು ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ವಿಡಿಯೋದಲ್ಲಿ ಕಿರುಪರಿಚಯವನ್ನ ಮಾಡಿಕೊಳ್ಳೋಣ. ಬೆಂಗಳೂರಿನ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವವನ್ನು ಪ್ರತಿ ವರ್ಷ ಜೂನ್ 27ರಂದು ಅತ್ಯಂತ ಸಡಗರ ಹಾಗೂ ಗೌರವಗಳಿಂದ ಕೆಂಪೇಗೌಡ ಜಯಂತಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ. ಇದನ್ನು ಕರ್ನಾಟಕ ಸರ್ಕಾರವು ಅಧಿಕೃತ ಸರ್ಕಾರಿ ಕಾರ್ಯಕ್ರಮವಾಗಿಯೂ ಸಹ ಆಚರಿಸುತ್ತದೆ. ಯಾರು ಕೆಂಪೇಗೌಡ ಅಂದ್ರೆ, ಇತಿಹಾಸವನ್ನು ನಾವು ತಿಳಿದಾಗ ಕೆಂಪೇಗೌಡರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಯಲಹಂಕ ನಾಡಿನ ಪಾಳೇಗಾರರಾಗಿದ್ದರು. ಇವರು ಕ್ರಿಸ್ತಶಕ 1537ರಲ್ಲಿ ಬೆಂಗಳೂರು ನಗರವನ್ನು ನಿರ್ಮಿಸಿದರು. ಪ್ರತಿ ವರ್ಷ ಜೂನ್ 27ರಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತದೆ. ಏನಪ್ಪಾ ಹಾಗಾದ್ರೆ ಕೆಂಪೇಗೌಡ ಜಯಂತಿಯನ್ನು ಆಚರಿಸುವ ಉದ್ದೇಶ ಅಂದ್ರೆ, ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿ ಹಾಕಿದ ಹಾಗೂ ನಾಡಿಗೆ ಕೊಡುಗೆ ನೀಡಿದ ಮಹಾಪುರುಷನ ಸ್ಮರಣೆ ಮತ್ತು ಅವರ ದೂರದೃಷ್ಟಿಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಫ್ರೆಂಡ್ಸ್, ಕೆಂಪೇಗೌಡರ ದೃಷ್ಟಿ ಏನು ಹಾಗಾದ್ರೆ? ಬೆಂಗಳೂರು ನಗರ ಮತ್ತು ದೂರದೃಷ್ಟಿ. ಕೆಂಪೇಗೌಡರು ಕೇವಲ ಒಂದು ನಗರವನ್ನು ಕಟ್ಟಲಿಲ್ಲ, ಬದಲಿಗೆ ಅದಕ್ಕೊಂದು ಸುಂದರ ಹಾಗೂ ಯೋಜನಾಬದ್ಧ ಪ್ಲಾನಿಂಗ್ ಅಂತ ಅದನ್ನ ನೀಡ್ತಾರೆ. ಬೆಂಗಳೂರಿನಲ್ಲಿ ಅನೇಕ ಪೇಟೆಗಳ ನಿರ್ಮಾಣವನ್ನು ಮಾಡ್ತಾರೆ. ಏಕಪ್ಪ ಅಂದ್ರೆ ವ್ಯಾಪಾರ ಮತ್ತು ಕಸುಬುಗಳ ಆಧಾರದ ಮೇಲೆ ಆಗಿನ ಕಾಲದಲ್ಲಿ ಚಿಕ್ಕಪೇಟೆ, ಈಗ ನೀವು ಚಿಕ್ಕಪೇಟೆ ನೋಡಿದ್ದೀರಲ್ಲ, ದೊಡ್ಡ ಪೇಟೆ ಇದೆ, ಹೋಗಿ ನೋಡಿ. ಬಳೆಪೇಟೆ ಇದೆ, ಸುಲ್ತಾನ್ ಪೇಟೆ ಇದೆ, ಹಕ್ಕಿಪೇಟೆ ಇದೆ, ಗಾಣಿಗರ ಪೇಟೆ ಇದೆ, ತಿಗಳರ ಪೇಟೆ ಇದೆ. ನೀವು BVK ಅಯ್ಯಂಗಾರ್ ರೋಡ್ಗೆ ಹೋದ್ರೆ ಆ ಕಡೆ ಎಲ್ಲ ವಿವಿಧ ಪೇಟೆಗಳು ಇರುವುದನ್ನ ನೀವು ಕಾಣಬಹುದು. ಫ್ರೆಂಡ್ಸ್, ಹೀಗೆ ಕೆಂಪೇಗೌಡರು ವಿವಿಧ ಪೇಟೆಗಳನ್ನು ನಿರ್ಮಿಸಿ ಆರ್ಥಿಕತೆಗೆ ಬಲ ನೀಡಿದ್ರು. ನೋಡಿ, ಆಗ್ಲೇ ಆರ್ಥಿಕತೆ ಬೆಂಗಳೂರಿನಲ್ಲಿ ಹೆಚ್ಚಾಗಬೇಕು ಅಂತ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಅಷ್ಟು ಪ್ರೋತ್ಸಾಹವನ್ನ ಕೆಂಪೇಗೌಡ ನೀಡ್ತಾರೆ. ಬೆಂಗಳೂರಿನಲ್ಲಿ ಕೆಂಪೇಗೌಡರು ಅನೇಕ ಕೆರೆಗಳ ನಿರ್ಮಾಣವನ್ನು ಮಾಡ್ತಾರೆ. ನಗರದ ಕುಡಿಯುವ ನೀರು ಮತ್ತು ಕೃಷಿ ಅಗತ್ಯಗಳಿಗಾಗಿ ಧರ್ಮಾಂಬುದಿ ಕೆರೆ, ಇಂದಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇದೆಯಲ್ಲ, ಆ ಜಾಗವೇ ಇಂದಿನ ಧರ್ಮಾಂಬುದಿ ಕೆರೆ, ಇಂಪಾಂಬುದಿ ಕೆರೆ, ಅರಸೂರು ಕೆರೆ ಸೇರಿದಂತೆ ನೂರಾರು ಕೆರೆಗಳನ್ನ ಬೆಂಗಳೂರಿನಾದ್ಯಂತ ನಿರ್ಮಾಣ ಮಾಡ್ತಾರೆ ಕೆಂಪೇಗೌಡರು. ಬೆಂಗಳೂರು ಎಲ್ಲವನ್ನ ಆಗಿನ ಕಾಲದಲ್ಲಿ ಕೆಂಪೇಗೌಡರು ನಿರ್ಮಿಸಿದ್ರು. 4 ಗೋಪುರಗಳನ್ನ ಹಾಕಿದ್ರು. ಅವು ಎಲ್ಲೆಲ್ಲಪ್ಪ ಅಂದ್ರೆ ಮೇಕ್ರಿ ಸರ್ಕಲ್, ಲಾಲ್ ಬಾಗ್, ಹಲಸೂರು ಮತ್ತು ಗವಿಪುರಂ. 4 ಕಡೆ 4 ಗಡಿ ಗೋಪುರಗಳನ್ನ ನಿರ್ಮಾಣ ಮಾಡಿದ್ರು. ಇಷ್ಟೇ ಬೆಂಗಳೂರು ಬೆಳೆಯೋದು ಅಂತ. ಈಗ ಬೆಂಗಳೂರು ಅದಕ್ಕಿಂತಲೂ ಸಹ 100 ಪಟ್ಟು ಬೆಳೆದಿರೋದು ನಾವು ಕಾಣಬಹುದಾಗಿದೆ. ಫ್ರೆಂಡ್ಸ್, ಹಾಗಾದ್ರೆ ಈಗ ಕೆಂಪೇಗೌಡ ಜಯಂತಿ ಆಚರಣೆ ಹೇಗೆ ನಡೀತದೆ? ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹೇಗೆ ಮಾಡಲಾಗ್ತದೆ ಅಂದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ BBMP ಅಂತ ಇದೆಯಲ್ಲ, ಈಗ ಅದು GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಮತ್ತು ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿ ವರ್ಷ ಕೆಂಪೇಗೌಡ ಜಯಂತಿ ಅಂಗವಾಗಿ ಕಲೆ, ಸಾಹಿತ್ಯ, ಕ್ರೀಡೆ, ಸಮಾಜ ಸೇವೆ, ಶಿಕ್ಷಣ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಸಂಸ್ಕೃತಿ ಮತ್ತು ಗೌರವ. ಕೆಂಪೇಗೌಡರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಲಾಗುತ್ತದೆ. ಅವರ ಆಡಳಿತ, ಜನಪರ ಕಾರ್ಯಗಳು ಮತ್ತು ತತ್ವಗಳ ಕುರಿತು ಉಪನ್ಯಾಸ ಅಂದ್ರೆ ಲೆಕ್ಚರಿಂಗ್ ನೀಡಲಾಗ್ತದೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಡೊಳ್ಳು ಕುಣಿತ, ವೀರಗಾಸೆ, ಭರತನಾಟ್ಯ ಈ ರೀತಿ ಅಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜರುಗಿಸಲಾಗ್ತದೆ. ಕೆಂಪೇಗೌಡರ ಪರಿಸರ ಪ್ರೇಮ, ನೀರಾವರಿ ಯೋಜನೆಗಳು ಮತ್ತು ಯೋಜನಾಬದ್ಧ ನಗರೀಕರಣದ ಚಿಂತನೆಗಳು ಇಂದಿನ ಆಧುನಿಕ ಬೆಂಗಳೂರಿಗೆ ಮಾದರಿಯಾಗಿದೆ. ಫ್ರೆಂಡ್ಸ್, ವಿಶ್ವದಲ್ಲೇ ಸಿಲಿಕಾನ್ ಸಿಟಿ ಅಂತ ಕರೆಯುತ್ತೆ. ಆ ಮೂಲ ಕಾರಣಕರ್ತರು
ಕೆಂಪೇಗೌಡರಾಗಿ ಇವತ್ತು IT/IT ಹಬ್ಬ ಇದೆ SM ಕೃಷ್ಣವರಿಂದ. ಇಲ್ಲಿ ಸಾಹಿತ್ಯ ಕಮ್ಮಿ ಜಾಸ್ತಿ ಆಯ್ತು, ಅದರಿಂದ ಭಾರತದ ಸಿಲಿಕಾನ್ ವ್ಯಾಲಿಯಿಂದಲೂ ಸಹಕರಿತಾರೆ. ಇದಕ್ಕೆ ಮೂಲ ಕಾರಣ ಯಾರು ಮೂಲ ಕಾರಣ? ಬೆಂಗಳೂರು ಇವತ್ತು ಏನಾಗಿದೆ, ಇಲ್ಲಿ ಇಡೀ ಪ್ರಪಂಚದಾದ್ಯಂತ ಜನರಿದ್ದಾರೆ. ಇಲ್ಲಿಗೆ ಅನ್ನವನ್ನು ಅರಿಸಿಕೊಂಡು ಕೆಲಸವನ್ನು ಹುಡುಕೊಂಡು ಬಂದವರು ಇವತ್ತು ಕೋಟ್ಯಾಧೀಶರಾಗಿ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜಧಾನಿಯಾಗಿದೆ ಅಲ್ವಾ? ಇದು ಕಾರಣಕರ್ತ ಯಾರು? ಕೆಂಪೇಗೌಡರು. ಅವ್ರನ್ನ ನಾವು ಸ್ಮರಿಸ್ಬೇಕಲ್ವಾ, ಸ್ಮರಣೆ ಮಾಡ್ಬೇಕಲ್ವಾ? ನೋಡಿ, ಈ ನೀವು ಬೆಂಗಳೂರಿನಲ್ಲಿ KR ಮಾರ್ಕೆಟ್ ಹತ್ರ ವಿಕ್ಟೋರಿಯಾ ಆಸ್ಪತ್ರೆ ಇದೆ, ಅಲ್ಲಿ ಹೋದಾಗ ಕೋಟೆ ಇದೆ ನೋಡಿದಿರಾ? ಅಲ್ಲಿ ಪಕ್ಕದಲ್ಲೇ ಕೋಟೆ ಇದೆ ನೋಡಿ, ಅದಕ್ಕೂ ಸಹ ಭದ್ರಬನಾದಿ ಆಗ್ತವ್ರು ಕೆಂಪೇಗೌಡರು. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಬೇಕಾದಷ್ಟು ಇದೆ. ಇಂತಹ ಕೆಂಪೇಗೌಡರನ್ನ ಸ್ಮರಿಸುತ್ತಾ ಅವರ ಆದರ್ಶ ವಿಚಾರಗಳನ್ನ ನಾವು ಪಾಲನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಯಸ್ತೀನಿ. ನಿಮಗೂ ಸಹ ಕೆಂಪೇಗೌಡರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಯ್ತಾ? ಸ್ವಲ್ಪ ಕಿರು ಪರಿಚಯ. ಎಲ್ಲರಿಗೂ ಸಹ ಬೆಳಗಿನ ಶುಭಕಾಮನೆಗಳು ಹಾಗೂ ತಮ್ಮೆಲ್ಲರಿಗೂ ಸಹ ಅವಧಿಯಲ್ಲಿ ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.